ಪ್ಯಾಕ್ ಮಾಡಿದೆ ಆತಾಗೆ ಆಮೇಲೆ ಇದು ಬೇರೆ ಜಲ ಕ್ಯಾಲ್ಸ್ ಇರ್ತಾವ ನೀನು ಬೆಳಗ್ಗೆ ಜಗ್ಲ ನಮ್ಮ ಕಾಲದಲ್ಲೆಲ್ಲ ಈ ರೀತಿ ಇದ್ದಿಲ್ಲ. ಬೆಳಗ್ಗೆ ಎದ್ಬಿಟ್ಟು ದೇವ್ರ ಕೈ ಮುಗ್ದು ಖುಷಿಯಾಗಿ ಊಟ ಮಾಡ್ಕೊಂಡು ತಿಂತಿದ್ವಿ. ಆದ್ರೆ ಯಾರ ಮೊಬೈಲ್ ಬಂದಾಗಿಂದ ಖುಷಿನೇ ಇಲ್ಲ. ಕೊಡಿ ನಿಮ್ಮ ಅಪ್ಪ ಕೈಯ ಕೊಡ್ತೀನಿ, ಬನ್ನಿ ತಿಂಡಿ ತಿನ್ನು ಮಂತ್ರಿ. ಶಾಲೆ ಗೊತ್ತಾಯ್ತು, ಮಕ್ಳನ್ ಬಿಟ್ ಬನ್ರಿ. ಬನ್ನಿ ಮಕ್ಕಳೇ, ಶಾಲೆ ಬಿಟ್ ಬರ್ತೇನೆ. ಶಾಲೆ ಗೊತ್ತಾಯ್ತು. ಅಯ್ಯೋ ಅಯ್ಯೋ, ಎಷ್ಟು ಕೆಲಸ ಬಿದ್ದಿದೆ, ಎಲ್ಲ ನಾನೇ ಮಾಡ್ಬೇಕಾ? ಆಫೀಸಲ್ಲೂ ನಾನೇ ಮಾಡ್ಬೇಕು, ಮನೆಯಲ್ಲೂ ನಾನೇ ಮಾಡ್ಬೇಕಾ? ನೀನ್ ಕೆಲ್ಸಕ್ಕೆ ಹೋಗ್ಬರಮ್ಮ, ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ. ಸರಿ ಆಯ್ತು. ಈ ಬಟ್ಟೆ ತೊಳಿ, ನಾನು ಬರೋಷ್ಟಕ್ಕೆಲ್ಲ ಕೆಲಸ ಮುಗ್ದಿರ್ಬೇಕು. ಆಯ್ತಮ್ಮ. ಈ ಆಫೀಸಿಗೆ ಟೈಮ್ ಆಯ್ತು, ಬರ್ರಿ. ಟೈಮ್ ಟೇಬಲ್ ಟ್ಯಾಬ್ಲೆಟ್ ತಗೊಂಡು ಊಟ ಮಾಡ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ. ಟೈಮ್ ಟೇಬಲ್ ಟ್ಯಾಬ್ಲೆಟ್ ತಗೊಂಡು ಊಟ ಮಾಡ್ರಮ್ಮ. ಆಯ್ತಪ್ಪ. ಅತ್ತೆ ಮಾವ ಹೋಗಿ ಬರ್ತೀವಿ. ಹೋಗ್ಬರಮ್ಮ. ಈ ಮಕ್ಕಳು ಬರೋ ಹೊತ್ತಾಯ್ತು, ಕರ್ಕೊಂಡ್ ಬನ್ನಿ. ಬನ್ನಿ ಮಕ್ಕಳೇ, ಅಜ್ಜಿ ಬನ್ರಿ. ಕೈಕಾಲ್ ಮುಖ ತಗೊಂಡ್ಬನ್ನಿ, ಏನಾದ್ರೂ ತಿನ್ನುವಂತ್ರಿ. ಏನೇನು ನೋಡಿದ್ರು ಬೇಡ ನೋಡು ಪ್ಯಾಕ್ ನೋಡು ಪ್ಯಾಕ್ ಐತಿ. ಮಾಡ್ತಾನೆ ನಮ್ದು ಸೇವಾ ಏನೇನಪ್ಪ ಕೇಳೋ ಮಾತಿಲ್ಲ. ತಪ್ಪಾಯ್ತು ಸಂಕ್ಷಮ, ಏನೋ ಖುಷಿಗೋಸ್ಕರ ಆಟ ಆಡಿದ್ವಿ. ಸರಿ ಅಪ್ಪ. ಏನ್ರಿ, ನಮ್ಮ ಮಕ್ಕಳ ಜೊತೆ ಆಟ ಆಡೋ ಸ್ವಾತಂತ್ರ್ಯ ನಮ್ಗಿಲ್ಲ. ಏನ್ ಮಾಡ್ತಾನೆ, ನಮ್ಮ ಕರ್ಮನ ಆಗಿದೆ. ನಮ್ ಸೊಸೆ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ಲಪ್ಪ, ಎಲ್ಲ ತಗೊಂಡೆ. ಈಗಿನ ಕಾಲದಲ್ಲ ನನಗೆ ಎಂತ ಹೆಂಡತಿ ಸಿಕ್ಕಿದಾಳಪ್ಪ. ಹೌದಪ್ಪ. ನೋಡ್ರಿ, ಮಗ ಇದ್ದಾಗ ಒಂಥರ ಆಡ್ತಾಳೆ, ಮಗ ಇಲ್ಲದೆ ಇದ್ದಾಗ ಒಂಥರ ಆಡ್ತಾಳೆ. ಮಗಂಗೆ ಹೇಳೋಣ ಅಂದ್ರೆ ಅವ್ರ ಸಂಸಾರದಲ್ಲೇ ಬಿರುಕು ಮೂಡುತ್ತೆ. ಮಗಂಗೆ ಹೇಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಏನ್ ಮಾಡ್ತಾನೆ, ನಮ್ಮ ಕರ್ಮ ಆಗಿದೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕೊಟ್ಟು ಹೋಗ್ಬೇಕು. ರೀ, ನನ್ ಕೆಲಸ ಹುಡುಕ್ತಾ ಇದ್ನಲ್ಲ, ಇವಾಗ ಕೆಲಸ ಸಿಕ್ಕಿದೆ. ಸಂಬಳ ಜಾಸ್ತಿ ಇದೆ ರೀ. ಇನ್ನು 2 ದಿವಸ ಬಿಟ್ಟು ಹೋಗ್ಬೇಕು. ಥ್ಯಾಂಕ್ ಯು ರೀ. ನನ್ ಕೆಲಸ ಅಂತ ಇದ್ರೆ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಯಾರು ಇರಲ್ಲ. ಹಾಗಾಗಿ ಅವನ್ನ ವೃದ್ಧಾಶ್ರಮಕ್ಕೆ ಸೇರಿಸೋಣ
ಹೌದಲ್ವಾ ಬೇಡಿದ್ದು ಕರೆಕ್ಟ್ ಐತಲ್ಲ ನಮ್ಮಪ್ಪನ ಅಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಅಪ್ಪ ಅಮ್ಮ ಟ್ಯಾಬ್ಲೆಟ್ಸ್ ಊಟ ಎಲ್ಲ ಕೊಡ್ತಾರೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಏನ್ ನಿರ್ಧಾರ ರೀ ನಮ್ಮ ಅಪ್ಪ ಅಮ್ಮನ ರುದ್ರಾಶ್ರಮ ಸೇರ್ಸೋಕೆ ಅಂದ್ರೆ ನಾಳೆ ಸೇರ್ಸೋಣ ಸರಿ ಅಪ್ಪ ಅಮ್ಮ ಬೇಗ ಪಟಾಕಿ ಪ್ಯಾಕ್ ಮಾಡ್ಕೊಳ್ರಿ ನಾಳೆ ನಿಮ್ಮನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಹೊರಗಡೆ ಕರ್ಕೊಂಡು ಹೋಗ್ತೀನಪ್ಪ ಹೂನಮ್ಮ ಈ ವರ್ಷದ ಮೇಲೆ ನಮ್ಮ ಮಗ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನ್ರಿ ಬೇಗ ಬೇಗ ಪಟಾಕಿ ಮಾಡಿ ಹೋಗೋಣ. ಬಾ ಮಗನೇ ರೆಡಿ ಆಗಿದ್ದೀವಿ. ಏನಾಗ್ನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ವೃದ್ಧಾಶ್ರಮಕ್ಕೆ ಕರ್ಕೊಂಡ್ ಬಂದಿದ್ಯಾ ಅಪ್ಪ ಅಮ್ಮ ನಾನು ನಿಮ್ಗೆ ಅಲ್ಲಿ ಹೇಳಿದ್ರೆ ನೀವು ಬೇಜಾರಾಗಿದ್ರೆ ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಈಗ ವಿಭಾಗ ಕೆಲಸ ಸಿಕ್ಕಿದೆ ನಿಮ್ಮನ್ನ ಯಾರು ನೋಡ್ಕೊಳ್ಳೋಕಿರಲ್ಲ ಅದಕ್ಕೆ ನಾನು ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹಾಕಿ ಬಂದಿದ್ದೀನಿ ನಾನು ಅಷ್ಟು ಭಾರ ಆಗ್ಬೇನಪ್ಪ ಭಾರ ಆಗಿಲ್ಲಮ್ಮ ಈಗ ಅವಳಿಗೆ ಕೆಲಸ ಸಿಕ್ಕಿದೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಈಗ ನಿಮ್ಮ ನೋಡ್ಕೊಳಾಗ ಯಾರು ಇರಲ್ಲ ಅದಕ್ಕೆ ಉಳ್ಕೊಂಡು ನಾವಲ್ಲೇ ಮೂಲೆ ನಿಂತಿದ್ವಪ್ಪ ಅಯ್ಯ ನಿಮ್ಮನ್ನ ನೋಡ್ಕೊಳಕ್ ಯಾರು ಇಲ್ಲ ಅದಕ್ಕೆ ನಾನು ನಿಮ್ಮನ್ನ ರುದ್ರಾಶ್ರಮ ಸೇರಿಸಿಕೊಂಡಿದ್ದೀನಿ ನಾವು ನಿಂಗೆ ಅಷ್ಟು ಭಾರ ಆಗಿದ್ರೆ ನಾವಿಲ್ಲೇ ಇರ್ತೀವಪ್ಪ ಸರಿ ಅಜ್ಜಿ ಬೇಡ ಇಲ್ಲೇ ನಮ್ಮ ಜೊತೆನೇ ಇದೆ ನಾವೆಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಈ ಕಡೆ ಬರ್ರಿ ನಮ್ಮ ಅಪ್ಪ ಅಮ್ಮ ನಾನು ಇವ್ರನ್ನ ಇಲ್ಲಿ ಸೇರಿಸಿ ಹಾಕೊಂಡಿದ್ದೀನಿ ರುದ್ರಾಶ್ರಮಕ್ಕೆ ಟ್ಯಾಬ್ಲೆಟ್ಸ್ ದುಡ್ಡು ಪೇ ಮಾಡ್ತೀನಿ ನೋಡ್ತೀನಿ ಸರಿ ತಗೊಳ್ರಿ ಎಲ್ಲರೂ ಬರ್ರಿ ಇಲ್ಲಿ ಎಲ್ಲರೂ ಕೇಳ್ಕೊಳ್ಳಿ ನಮ್ಮ ಕುಟುಂಬಕ್ಕೆ ಹೊಸ ಹೊಸ ಅಜ್ಜ ಅಜ್ಜಿ ಬಂದಿದ್ದಾರೆ ಏನೋ ಪೂಸಿ ಹೊಡೆದು ಇವ್ರನ್ನ ರುದ್ರಾಶ್ರಮ ಸೇರಿಸ್ಬಿಟ್ಟೆ ಈಗ ನನಗೆ ಸಮಾಧಾನ ಆಯ್ತು ಎಲ್ಲರೂ ಕೇಳ್ಕೊಳ್ಳಿ ನಮ್ಮ ಕುಟುಂಬಕ್ಕೆ ಹೊಸ ಅಜ್ಜ ಅಜ್ಜಿ ಬಂದಿದ್ದಾರೆ ಕರ್ಕೊಂಡು ಹೋಗಿ ಹಲೋ ಮಗನೇ ಬರ್ತೀಯಾ ನನ್ನ ಕರ್ಕೊಂಡು ಹೋಗ್ತೀಯಾ ಯಾವಾಗ ಬರ್ತೀಯಾ 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 ಎಲ್ಲರೂ ಬರ್ರಿ ಇಲ್ಲಿ ಎಲ್ಲರೂ ಕೇಳಿಸ್ಕೊಳ್ರಿ ಈ ಅಜ್ಜಿ ಬಂದು 16 ವರ್ಷ ಆಯಿತು ಅವ್ರ ಮಗ ಫಾರಿನ್ಗೆ ಹೋಗಿದ್ದಾನೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಆ ಅಜ್ಜಿ ದಿನ ಬಂದು ಫೋನ್ ಮಾಡುತ್ತೆ ಆದರೂ ಅವ್ರ ಮಗನ ಫೋನ್ ನಾಟ್ ರೀಚೇಬಲ್ ಬರುತ್ತೆ ಆದರೂ ಅಜ್ಜಿ ಪದೇ ಪದೇ ಫೋನ್ ಮಾಡ್ತಾನೆ ಇರುತ್ತೆ ನಾನು ವೃದ್ಧಾಶ್ರಮ ಕಟ್ಟಿದ ಕಾರಣ ಏನು ಅಂದರೆ ನನಗೂ 2 ಗಂಡು ಮಕ್ಕಳಿದ್ರು ಅವ್ರ ಮದುವೆನೂ ಮಾಡಿದೆ ಡಾಕ್ಟರ್ ಇಂಜಿನಿಯರಿಂಗೂ ಓದಿಸ್ದೆ ಅವ್ರ ಜಾಬ್ ಅಂತ ನನ್ನ ಬೀದಿ ಪಾಲ್ ಮಾಡಿ ಬಿಟ್ಟೋದ್ರು ನಾನು ಪಟ್ಟಿರೋ ಕಷ್ಟನ ಇರೋ ತಂದೆ ತಾಯಿ ಯಾರು ಪಡಬಾರ್ದು ಅಂದ್ಬಿಟ್ಟು ನಾನು ಈ ವೃದ್ಧಾಶ್ರಮನ ಕಟ್ಟಿದ್ದೀನಿ ನನ್ನ ಬೆರಳೆಣಿಕೆಯಲ್ಲಿರ್ತಾರೆ ಅಂದ್ಕೊಂಡ್ರೆ ಇಲ್ಲಿ ಪದೇ ಪದೇ ಸೇರ್ತಾನೆ ಇದ್ದೀರಾ ಪ್ರಪಂಚ ಬದಲಾಗಿದೆ ಏನೂ ಮಾಡೋಕ್ಕಾಗಲ್ಲ
ಏನು ಚಿಡಿಯಾಗಲ್ಲ ನಾವೇನು ಈಗ ನನ್ನ ಈಗ ಮಸಿಯದವು ನೀರು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರ ಅದೆಲ್ಲ ನಿಮ್ಗೆ ಯಾಕೆ ಕೈಕಾಲು ಮುಖ ತಗೊಂಡು ಹೋಗ್ರಿ ಹೇಳಲೇಬೇಕು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜ ಅಜ್ಜಿ ಬರಲ್ಲ ಇಟ್ಟಿದ್ದ ಅವ್ರನ್ನ ನಾವು ವೃದ್ಧಾಶ್ರಮ ಸೇರಿಸಿದ್ವಿ ಅಲ್ಲಿ ನಮಗೆ ಚೆನ್ನಾಗಿ ನೋಡ್ಕೊಂತಾರೆ ವೃದ್ಧಾಶ್ರಮ ಅಂದ್ರೆ ಏನು ವೃದ್ಧಾಶ್ರಮ ಅಂದ್ರೆ ಅಲ್ಲಿ ಅಜ್ಜ ಅಜ್ಜಿ ಎಲ್ಲರೂ ಇರ್ತಾರೆ ನೀವು ತುಂಬಾ ಚೆನ್ನಾಗಿ ಓದಿ ಒಬ್ರು ಡಾಕ್ಟರ್ ಒಬ್ರು ಇಂಜಿನಿಯರ್ ಆಗ್ಬೇಕು ಸರಿ ನಾವು ತುಂಬಾ ಚೆನ್ನಾಗಿ ಓದಿ ಒಬ್ರು ಡಾಕ್ಟರ್ ಒಬ್ರು ಇಂಜಿನಿಯರ್ ಆಗಿ ನಿಮ್ಮನ್ನು ವೃದ್ಧಾಶ್ರಮ ಸೇರ್ತೀವಿ ಏನ್ರಿ ನಾವೇನ್ ಮಾಡ್ತೀರಿ ನಮ್ಮ ಮಕ್ಕಳು ಅದನ್ನೇ ಮಾಡ್ತಿರಲ್ಲ ರೀ ನಾಳೆ ನಮ್ಮ ಅಪ್ಪ ಅಮ್ಮನ ಹೋಗಿ ವೃದ್ಧಾಶ್ರಮದಿಂದ ಕರ್ಕೊಂಡ್ ಬರೋಣ ಸರಿ ಕಣ್ರಿ ಸರ್ ನನ್ನ ತಪ್ಪು ನಮಗೆ ಅರಿವಾಗಿದೆ ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ನಮ್ಮ ಜೊತೆ ಕಳಿಸ್ಕೊಡ್ರಿ ಸರಿ ತಗೊಳ್ರಿ. ಶಿವಮ್ಮ ಸಿದ್ದಪ್ಪ ಬರ್ರಿ ಇಲ್ಲಿ. ನಿಮ್ಮ ಮಕ್ಳಿನ ತಪ್ಪು ಅವ್ರಿಗೆ ಅರಿವಾಗಿದೆ ಅಂತ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಿ. ಸರಿ ಅತ್ತೆ ಮಾವ ತಪ್ಪಾಯ್ತು ನಮ್ಗೆ ನೀವು ವೃದ್ಧಾಶ್ರಮಕ್ಕೆ ಹೋಗೋ ಕಾರಣ ನಾನೇ ನಮ್ಗೆ ಕ್ಷಮಿಸ್ಬಿಡ್ರಿ ಕ್ಷಮಿಸ್ತೀವಮ್ಮ ಬರ್ರಿ ಮನೆಗೆ ಹೋಗೋಣ ಬರ್ರಿ ಬಸ್ಸಾರು ಮಾಡಿ